ಮಂಗಳೂರಿನಲ್ಲಿ 82 ಕೋಟಿ ಮೌಲ್ಯದ ಗಾಂಜಾ ಡ್ರಗ್ಸ್ ಅನ್ನು ಸೀಸ್ ಮಾಡಲಾಗಿದೆ. 3 ವರ್ಷಗಳಲ್ಲಿ ಸೀಸ್ ಮಾಡಿದ ಡ್ರಗ್ಸ್ ಹಾಗೂ ಗಾಂಜಾ ಎಲ್ಲ ಮಾದಕ ವಸ್ತುಗಳನ್ನು ಸುಟ್ಟು ಹಾಕಿದ್ದಾರೆ ಪೊಲೀಸರು. ಒಟ್ಟು ಮಂಗಳೂರಿನಲ್ಲಿ 82 ಕೋಟಿ ವ್ಯಾಲ್ಯೂ ಹೊಂದಿರುವಂತಹ ಡ್ರಗ್ಸ್ ಮತ್ತು ಗಾಂಜಾವನ್ನು ಸೀಸ್ ಮಾಡಿದ್ರು. 3 ವರ್ಷಗಳಲ್ಲಿ 80 ಕೋಟಿ ಬೆಲೆ ಬಾಳುವಂತಹ ವಸ್ತುಗಳನ್ನು ಸೀಸ್ ಮಾಡಿದಂತಹ ಪೊಲೀಸರು ಈಗ ಎಲ್ಲ ಮಾದಕ ವಸ್ತುಗಳನ್ನು ಸುಟ್ಟು ಹಾಕಿಬಿಟ್ಟಿದ್ದಾರೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸೀಸ್ ಆಗಿದ್ದಂತಹ ಡ್ರಗ್ಸ್ಗಳಿವು. 16 ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ 80 ಕೋಟಿ ವ್ಯಾಲ್ಯೂ ಹೊಂದಿರುವಂತಹ ಗಾಂಜಾ ಮತ್ತು ಡ್ರಗ್ಸ್ಗಳನ್ನು ಸೀಸ್ ಮಾಡಿದ್ರು. 2024ರಿಂದ ಇಲ್ಲಿ ತನಕ ಸೀಸ್ ಆಗಿದ್ದ ಡ್ರಗ್ಸ್ ಇರಬಹುದು, ಗಾಂಜಾ ಇರಬಹುದು, ಅವೆಲ್ಲವನ್ನ ಸುಟ್ಟು ಹಾಕಿಬಿಟ್ಟಿದ್ದಾರೆ. 450 ಕೆಜಿ ಗಾಂಜಾ, 43 ಕೆಜಿ MDMA ಡ್ರಗ್ಸ್ ಬರ್ನ್ ಮಾಡಿರೋದು. 2024ರಲ್ಲಿ 75 ಕೋಟಿ ಮೌಲ್ಯದ 37 ಕೆಜಿ MDMA ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ರು. ಇನ್ನು 2025ರಲ್ಲಿ 4.47 ಕೋಟಿ ಮೌಲ್ಯದ MDMA ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ರು ಪೊಲೀಸರು. ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಉಪಸ್ಥಿತಿಯಲ್ಲಿ ಡ್ರಗ್ಸ್ ಅನ್ನ ಬರ್ನ್ ಮಾಡಲಾಗಿದೆ. ಒಂದು ರೀತಿ ಸಾಕಷ್ಟು ಡ್ರಗ್ಸ್ಗಳ ಮುಕ್ತ ಮಂಗಳೂರು ಮಾಡುವುದಕ್ಕೆ ಆ ಭಾಗದ ಪೊಲೀಸರು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕ ಅನ್ನೋ ರೀತಿ ಪ್ರತಿ ವರ್ಷವೂ ಕೂಡ ಸ್ಟ್ರಿಕ್ಟ್ ಆಕ್ಷನ್ಗಳನ್ನು ಮಂಗಳೂರು ಪೊಲೀಸರು ತೆಗೆದುಕೊಳ್ತಾ ಇದ್ದಾರೆ, ರೇಡ್ಗಳನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಅನುಮಾನ ಬಂದರೂ ಸಾಕುವಂತಹ ವ್ಯಕ್ತಿಗಳನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸೊ ಅದೇ ರೀತಿ ಸುಮಾರು 3 ವರ್ಷಗಳಿಂದಲೂ 2024, 25, 26ನೇ ಸಾಲಿನಲ್ಲಿ ರೈಡ್ ವೇಳೆ ಸಿಕ್ಕಂತಹ ಡ್ರಗ್ಸ್ ಇರಬಹುದು, ಗಾಂಜಾ ಇರಬಹುದು, ಒಟ್ಟು 82 ಕೋಟಿ ಬೆಲೆ ಬಾಳುವಂತಹ ಗಾಂಜಾ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದು, ಅದನ್ನ ಪೊಲೀಸರ ಸಮ್ಮುಖದಲ್ಲಿ ಇವತ್ತು ಸುಡುವಂತಹ ಕಾರ್ಯ ಆಗಿದೆ. ಸೊ ಇದರಲ್ಲಿ ಯಾರೆಲ್ಲ ಆರೋಪಗಳಿದ್ರು ನೋಡಿ, ಅವ್ರಿಗೂ ಕೂಡ ತಕ್ಕ ಶಿಕ್ಷೆ ಆಗುವಂತಹ ಕೆಲಸಗಳನ್ನ ಆಗಿದೆ. ಅದ್ರ ಜೊತೆಗೆ ಕೋರ್ಟ್ನಲ್ಲೂ ಕೂಡ ಕೆಲ ಕೇಸ್ಗಳು ನಡೀತಾ ಇದೆ. ಮಂಗಳೂರು ಪೊಲೀಸರು ಯಶಸ್ವಿಯಾಗಿ ಸುಮಾರು 3 ವರ್ಷಗಳಿಂದಲೂ ಕೂಡ ಡ್ರಗ್ಸ್ಗಳನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಬರೋಬ್ಬರಿ 82 ಕೋಟಿ ಬೆಲೆ ಬಾಳುವಂತಹ ಡ್ರಗ್ಸ್ ಹಾಗೂ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ. ಯುವ ಜನತೆ ಗಾಂಜಾ ಹಾಗೂ ಡ್ರಗ್ಸ್ಗೆ ಒಳಗಾಗಬಾರದು, ನಶೆ ಮುಕ್ತ ಮಂಗಳೂರು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಂಗಳೂರು, ಉಡುಪಿ ಎರಡೂ ಭಾಗದಲ್ಲೂ ಕೂಡ 2 ಭಾಗದ ಪೊಲೀಸರು ಕೂಡ ಜಂಟಿ ಕಾರ್ಯಾಚರಣೆಗಳನ್ನು ಕೂಡ ಮಾಡಿ ಸಾಕಷ್ಟು ಈ ಡ್ರಗ್ಸ್ ಜಾಲವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಂಗಳೂರಿನಲ್ಲಿ ಏನೆಲ್ಲ ಗಾಂಜಾ ಡ್ರಗ್ಸ್ ಸೀಸ್ ಆಗಿದೆ ಅಂದ್ರೆ ಅದನ್ನ ಇವತ್ತು ಸುಟ್ಟು ಹಾಕಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿಶನ್, ಈಗ ಮಂಗಳೂರು ಏನಿದೆ ಡ್ರಗ್ಸ್ ಮುಕ್ತ ಆಗ್ತಾ ಇದೆ ಅನ್ನುವಂಥದ್ದು ಒಂದು ರೀತಿ ಖುಷಿಯ ಸಂಗತಿ. ಇವತ್ತು ಎಷ್ಟು ವ್ಯಾಲ್ಯೂ ಇರುವಂತಹ ಎಷ್ಟು ವರ್ಷಗಳ ಡ್ರಗ್ಸ್ಗಳನ್ನೆಲ್ಲ ಸುಟ್ಟು ಹಾಕ್ಬಿಟ್ಟಿದ್ದಾರೆ? ಧನುಶ್ರೀ, ಮಂಗಳೂರಿಗೆ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಬಂದ ಮೇಲೆ ಡ್ರಗ್ಸ್ ವಿರುದ್ಧ ಸಮರವನ್ನೇ ಸಾರಿದ್ದಾರೆ. ಮಂಗಳೂರಿನ ಕಮಿಷನರೇಟ್ ವ್ಯಾಪ್ತಿಯ ಒಟ್ಟು 12 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗಳಲ್ಲಿ ಕೂಡ ಈ ಡ್ರಗ್ಸ್ ಬಹಳಷ್ಟು ವ್ಯಾಪಕವಾಗಿ ಹಾಕ್ತಾ ಇರುವಂತದ್ದು. ಹಾಗಾಗಿ ಡ್ರಗ್ಸ್ ಅನ್ನ ಬೇರು ಸಮೇತವಾಗಿ ಮಟ್ಟ ಹಾಕ್ಬೇಕಂತ ಹೇಳಿ ಎಲ್ಲ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಸುಮಾರು 82 ಕೋಟಿ ಮೌಲ್ಯದ ಮಾದಕ ವಸ್ತುಗಳಿಗೆ ಬೆಂಕಿಯನ್ನ ಹಾಕಲಾಗಿದೆ. ಸುಮಾರು 2 ವರ್ಷದ ಅವಧಿಯೊಳಗೆ ಇದನ್ನ ವಶಪಡಿಸಿಕೊಂಡಂತಹ ಅಪಾರ ಪ್ರಮಾಣದ ಡ್ರಗ್ಸ್ ಇದು. ಅದರಲ್ಲಿ ಕೇವಲ ಗಾಂಜಾವೇ 450 ಕೆಜಿಗಳಿಷ್ಟು ಮತ್ತು MDMA ಡ್ರಗ್ಸ್ ಅದು 43 ಕೆಜಿ ಇತ್ತು. ಬೇರೆ ಬೇರೆ ವಿವಿಧ ಗಾಂಜಾ ಆಗಿರ್ಬೋದು, ಹೈಬ್ರಿಡ್ ಗಾಂಜಾ ಆಗಿರ್ಬೋದು ಮತ್ತು ಚರಸ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇಷ್ಟರ ಪ್ರಮಾಣದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಪೊಲೀಸರು ವಶಪಡಿಸಿ ಅದನ್ನ ನಾಶಪಡಿಸಿರುವಂತದ್ದು. ಮಂಗಳೂರಿನ ಮುಲ್ಕಿಯ ಕೊಳ್ನಾಡು ಸಮೀಪದ ಕೈಗಾರಿಕಾ ಪ್ರದೇಶದಲ್ಲಿ ಇದನ್ನ ವಶಪಡಿಸಲಾಗಿದೆ. ಹಾಗಾಗಿ ಕಮಿಷನರ್ ಇವತ್ತು ಕೂಡ ನೇರವಾಗಿ ಡ್ರಗ್ ಪೆಡ್ಲರ್ಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಂಗಳೂರು ನಗರದಲ್ಲಿ ಸಾಕಷ್ಟು ಕಡೆಗಳಲ್ಲಿ ವಿದ್ಯಾರ್ಥಿಗಳನ್ನ ಅದರಲ್ಲೂ ಕೂಡ ಯುವ ಸಮುದಾಯವನ್ನ ಗುರಿಯಾಗಿಸಿಕೊಂಡು ಡ್ರಗ್ಸ್ ಮಾರಾಟವನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಮುಂದೆ ಯಾರು ಕೂಡ ಇಂತಹ ಪ್ರಯತ್ನಗಳನ್ನ ಮಾಡಬಾರದು ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಗರದ ಎಲ್ಲ ಕಾಲೇಜುಗಳಲ್ಲಿ ರ್ಯಾಂಡಮ್ ಚೆಕಪ್ ಅನ್ನ ಮಾಡ್ತಾ ಇದ್ದಾರೆ. ಯಾವ ವಿದ್ಯಾರ್ಥಿಗಳು ಡ್ರಗ್ಸ್ ಅನ್ನ ತೆಗೆದುಕೊಂಡಿದ್ದಾರೆ ಎಂಬೆಲ್ಲ ಮಾಹಿತಿಗಳನ್ನ, ಅದರ ವರದಿಗಳನ್ನ ಕೂಡ ಪಡೆದುಕೊಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಮಟ್ಟಿನ ಕಾರ್ಯಾಚರಣೆ, ಅದರಲ್ಲೂ 2024ರಿಂದ 2026 ಈ 2 ವರ್ಷದ ಒಳಭಾಗದಲ್ಲಿ ಆದಂತಹ ವಶಪಡಿಸಿಕೊಂಡಂತಹ ಡ್ರಗ್ಸ್ ಅನ್ನ ಇವತ್ತು ಕೈಗಾರಿಕಾ ವಲಯದಲ್ಲಿ ನಾಶ ಮಾಡಿಕೊಂಡಿರುವಂತದ್ದು. ಇದೇ ರೀತಿ ಮುಂದೆಯೂ ಕೂಡ ಕಾರ್ಯಾಚರಣೆ ಮಾಡ್ತೀವಿ ಅನ್ನೋದನ್ನ ಕಮಿಷನರ್ ಅವರು ಹೇಳಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.